ಅನ್ನಭಾಗ್ಯದ ಫಲಾನುಭವಿಗಳಿಗೆ ಇನ್ನು ಮುಂದೆ 10 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇಲ್ಲಿಯವರೆಗೂ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿಯ ಬದಲಾಗಿ ಹಣವನ್ನು ಕೊಡಲಾಗ್ತಾ ಇತ್ತು. ಈಗ ಅನ್ನಭಾಗ್ಯದ ಹಣದ ಬದಲು ಇನ್ನು ಮುಂದೆ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈ ತಿಂಗಳಿನಿಂದಲೇ 5 ಕೆಜಿಯ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈ ತಿಂಗಳಿನಿಂದ 170 ರೂಪಾಯಿಯ ಬದಲಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧರಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಅಕ್ಕಿಯ ಖರೀದಿಗೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದೆ. ಅನ್ನಭಾಗ್ಯದ ಹಣದ ಬದಲು ಇನ್ನು ಮುಂದೆ ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಇವತ್ತು ಆಹಾರ ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆಗೆ ಒಂದು ಮಹತ್ವದ ಸಭೆಯ ನಂತರ ಈ ವಿಚಾರವನ್ನು ಸ್ವತಃ ಆಹಾರ ಸಚಿವರೇ ಖಚಿತಪಡಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ CM ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ವರ್ಷ ಈ ಯೋಜನೆಗೆ ಒಂದಿಲ್ಲೊಂದು ಅಡೆತಡೆಗಳು ಉಂಟಾಗ್ತಾನೆ ಇದ್ದಾವೆ. ಈ ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಕ್ಕಿಯ ವಿಚಾರಕ್ಕೆ ಜಟಾಪಟಿ ಉಂಟಾಗಿತ್ತು. ಈಗ 5 ಕೆಜಿಯ ಅಕ್ಕಿ ಬದಲಾಗಿ ಹಣವನ್ನು ಕೊಡಲಿಕ್ಕೆ ಏನು ಸರ್ಕಾರ ಮುಂದಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಅಕ್ಕಿ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರಣಾಳಿಕೆಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ದರೂ ಕೊಡಲಿಲ್ಲ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು. ಕರ್ನಾಟಕ ಹಣದ ಬದಲು ಅಕ್ಕಿ ಕೊಡುವಂತಹ ನಿರ್ಧಾರಕ್ಕೆ ಇವತ್ತು ಆಹಾರ ಇಲಾಖೆ ಬಂದಿರುವಂತಹದ್ದು. ಆಹಾರ ಸಚಿವ KH ಮುನಿಯಪ್ಪ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಮುಗಿಸಿದ ನಂತರ ಮಾನ್ಯ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ.